ಇವತ್ತು ಇಲ್ಲಿ ಮಾದೇವಪುರ ಇರಂಡಳ್ಳಿ ಗ್ರಾಮದಲ್ಲಿ ಈ ಊರಿನ ಎಲ್ಲ ಜನರು ಕೂಡ ಸೇರ್ಕೊಂಡು ಹೊರಗಡೆಯವರೆಲ್ಲ ಸೇರ್ಕೊಂಡು ಶ್ರೀರಾಮಚಂದ್ರನ ಸೀತಾದೇವಿಯ ಲಕ್ಷ್ಮಣ ಮತ್ತೆ ಆಂಜನೇಯ ಇವರ ಪ್ರತಿಮೆಗಳಿರ್ತಕ್ಕಂಥ ಶ್ರೀರಾಮ ದೇವಸ್ಥಾನವನ್ನ ಇವತ್ತು ಇಲ್ಲಿ ಕಟ್ಟಿ ಅದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಜೊತೆಗೆ ಆಂಜನೇಯನ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದೀನಿ. ನನಗೆ ಈ ಊರಿನವರು ರಾಜಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ಮತ್ತೆ ಬೈತಿ ಸುರೇಶ್ ಅವರೆಲ್ಲರೂ ಕೂಡ, ಆಮೇಲೆ ಇಲ್ಲಿನ ಶಾಸಕಿ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೆಲ್ಲರೂ ಕೂಡ ಕರೆದಿದ್ರು. ಹಾಗಾಗಿ ನಾನು ಇದರ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ. ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಶ್ರೀರಾಮಚಂದ್ರನ ದೇವಸ್ಥಾನವನ್ನ ಉದ್ಘಾಟನೆ ಮಾಡಿದ್ದೇನೆ. ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ಈ ಊರಿನ ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದ್ದಾವೆ. ಈಗ ನಮ್ಮೂರಿನಲ್ಲಿ ನಾನೇ ಕಟ್ಟಿಸಿದ್ದೀನಿ ಶ್ರೀರಾಮಚಂದ್ರನ ದೇವಸ್ಥಾನ. ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ, ಇದು ರಾಜಕೀಯ ರಹಿತವಾಗಿ. ಈಗ ಬಹಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ. ಒಂದು, ನಾನು ಹೋಗ್ತೀನಿ, ಯಾವಾಗ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದೇನೆ, ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದೇನೆ, ಬೇರೆ ಕಡೆ ಪೂಜೆ ಮಾಡೋದು ಒಂದೇನೆ, ನಮ್ಮೂರಿನಲ್ಲಿ ಪೂಜೆ ಮಾಡೋದು ಕೂಡ ಒಂದೇನೆ. ಬೇರೆ ಬೇರೆ ಇದ್ದಾರ ಶ್ರೀರಾಮಚಂದ್ರ? ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ, ಒಬ್ಬರೇ ಲಕ್ಷ್ಮಣ, ಒಬ್ಬರೇ ಸೀತಾದೇವಿ, ಒಬ್ಬರೇ ಆಂಜನೇಯ ಇರೋದು. ಗೊತ್ತಾಯ್ತಾ? ಇವೆಲ್ಲರನ್ನೂ ಮಾಡಬೇಕು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅನ್ನೋದು. ಅದು ಅಲ್ಲ, ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಆಮೇಲೆ ಇವತ್ತು ಇದಕ್ಕೆ ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ, ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ರಾಜಕೀಯಗೊಳಿಸಬಾರದು. ಶ್ರೀರಾಮಚಂದ್ರ ಎಲ್ಲರ ದೇವರು. ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ, ಹಿಂದೆಲ್ಲ ಹಿಂದೂಗಳ ದೇವರು. ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ. ನಾವು ಶ್ರೀರಾಮಚಂದ್ರನ ಭಕ್ತರೆ. ಅಲ್ಲದೆ ನಮ್ಮೂರಿನಲ್ಲಿ ಯಾಕೆ ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ? ಸೊ ಇದು ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧ ಇಲ್ಲ, ಅಯೋಧ್ಯ ರಾಮನಿಗೆ ವಿರುದ್ಧ ಇಲ್ಲ. ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ, ಅದನ್ನು ನಾನು ಖಂಡಿಸ್ತೇನೆ. ದೇಶದಲ್ಲಿ ರಜಾ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು. ಕೇಳಪ್ಪ ಇಲ್ಲಿ ತಮ್ಮ, ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು. ಡೆಲ್ಲಿನಲ್ಲಿ ಕೊಟ್ಟಿದ್ದಾರ, ಪಂಜಾಬ್ನಲ್ಲಿ ಕೊಟ್ಟಿದ್ದಾರ, ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದ್ದಾರ, ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರ, ತೆಲಂಗಾಣದಲ್ಲಿ ಕೊಟ್ಟಿದ್ದಾರ, ಕೇರಳದಲ್ಲಿ ಕೊಟ್ಟಿದ್ದಾರ. ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ,
ಮತ್ತೆ ಅಯೋಧ್ಯೆಯಲ್ಲಿ ಇದು ನಡೀತಾ ಇರೋದು. ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು. ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು, ಸೀತಾದೇವಿ ಪೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು, ಲಕ್ಷ್ಮಣನ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು, ಆಂಜನೇಯನ ಪ್ರತಿಮೆ. ಮತ್ತೆ ಆಂಜನೇಯನ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯನ ದೇವಸ್ಥಾನ. ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು. ನಾವು ಶ್ರೀರಾಮನ ಆಂಜನೇಯನ್ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಸೀತೆ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಲಕ್ಷ್ಮಣನ್ ಬಿಟ್ಟು ಬೇರ್ಪಡಿಸ. ಕಾಡ್ಗೆ ಹೋದ್ರಲ್ಲ ಶ್ರೀರಾಮಚಂದ್ರ, ಜೊತೆಲಿ ಹೋದವ್ರು ಯಾರ್ಯಾರು? ಸೀತಾ ಲಕ್ಷ್ಮಿಯನ್ನು. ಮತ್ತೆ ಹೆಂಗ್ ಬಿಟ್ಟು ಬೇರ್ಪಡಿಸಕ್ಕಾಗುತ್ತೆ? ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ ರಾಜಾ ರಾಮ್ ಪತಿಹಿತ ಪಾವನ ಸೀತಾರಾಮ್, ಪತಿಹಿತ ಪಾವನ ಸೀತಾರಾಮ್. ಯಾರು ಹೇಳ್ತಿದ್ರು? ಏ ರಾಮ್. ಸಾಯುವಾಗಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು. ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ, ಬಿಜೆಪಿ ರಾಮನ್ ಪೂಜಿಸಲ್ಲ. ಬಿಜೆಪಿ ಎಲ್ಲ ರಾಮನ ಭಕ್ತರೇ, ನಾವು ರಾಮನ ಭಕ್ತರೇ. ಅದೇ ಬಿಜೆಪಿ ಹೇಳ್ತಾರಲ್ಲ, ಬಿಜೆಪಿ ಹೇಳ್ತಾರಲ್ಲ ಆ ರಾಮ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ, ರಾಮಾಯಣದ ರಾಮ ಇದ್ದಾರಲ್ಲ, ರಾಮಾಯಣದ ಲಕ್ಷ್ಮಣ ಇದ್ದಾರಲ್ಲ, ರಾಮಾಯಣ ಸೀತೆ ಇದ್ದಾರೆ, ಅವರೆಲ್ಲರೂ ನಾವು ಆಮೇಲೆ ನೋಡೋಣ. ಈಗ 28ನೇ ತಾರೀಕು ಈಗ ಅಲ್ಲಿ ಇದನ್ನ ಹೇಳಿದ್ದೀನಿ. ಅದು PSI ವೀರಪ್ಪನವರ, ಜಸ್ಟಿಸ್ ವೀರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ, ಒಂದು ಕಮಿಷನ್ ಮಾಡಿದ್ದು. ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಇನ್ನೂ ವರದಿ ನೋಡಿಲ್ಲ. ಕವರ್ಡ್ ಸೀಲ್ಡ್ ಕವರ್ ನಲ್ಲಿ ಕೊಟ್ಟಿದ್ದಾರೆ. ಅದು ತೆಗೆದು ನೋಡಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಸರ್ ಕಾಂಗ್ರೆಸ್. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಯಾತ್ರೆಗೆ ಅಡ್ಡ ಮಾಡಿರೋ ವಿಚಾರ ಅಸಮಾನ. ಈಗ ರಾಹುಲ್ ಗಾಂಧಿ ದೇಶದ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಭಾರತೀಯ ಜನತಾ ಪಕ್ಷದವರು ದುರುದ್ದೇಶದಿಂದ ಪ್ರತಿಭಟನೆ ಮಾಡಿದ್ರೆ ಏನ್ ಮಾಡಬೇಕು? ಅವ್ರಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಏನ್ ಮಾಡಬೇಕು? ಜಯರಾಮ್ ರಮೇಶ್ ಕಾರ್ಗೆ ಅಡ್ಡ ಹಾಕಿ ಬಿಜೆಪಿಯವರು ತಡೆದು ಪ್ರತಿಭಟನೆ ಮಾಡಿದ್ರೆ ಏನ್ ಮಾಡಬೇಕು? ಎಲ್ರಿಗೂ ಕೂಡ, ಈ ದೇಶದ ಎಲ್ಲ ಜನರಿಗೂ ಕೂಡ ಫ್ರೀ ಮೂವ್ಮೆಂಟ್ ಇದೆ, ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆ, ಫ್ರೀಡಮ್ ಆಫ್ ಪ್ರೊಟೆಸ್ಟ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಇರುವಾಗ ಇವ್ರು ಯಾರು ತಡೆಗಟ್ಟಲಿಕ್ಕೆ? ಇದು ಈಸಿಟನ್ ಅಫೆನ್ಸ್? ಪಾದಯಾತ್ರೆ ಮಾಡೋದು ಅಫೆನ್ಸ್? ಡಸ್ ಇಟ್ ಕ್ರಿಯೇಟ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್? ಉದ್ದೇಶಪೂರ್ವಕ ಮಾಡಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.